ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಮಾತ್ರ ಕ್ರಾಸ್ ವೋಟಿಂಗ್ ಆಗಿಲ್ಲ, ಜೆಡಿಎಸ್ ನಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದಳಪತಿಗಳಿಗೆ ಅತಿ ದೊಡ್ಡ ತಲೆನೋವಾಗಿದೆ. ಇರುವ ಶಾಸಕರು ಕೂಡ ನಮ್ಮ ಜೊತೆಗಿಲ್ಲ, ಅಡ್ಡ ಮತದಾನ ಮಾಡಿದವರು ಯಾರು ಅನ್ನುವಂಥ ಆತಂಕ. ಸ್ವಪಕ್ಷ ಶಾಸಕರ ಕ್ರಾಸ್ ವೋಟಿಂಗ್ಗೆ ಶಾಸಕ ಎಚ್.ಡಿ. ಮಂಜು ಆಕ್ರೋಶ ಹೊರಹಾಕಿದ್ದಾರಂತೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಶಾಸಕ ಎಚ್.ಡಿ. ಮಂಜು ಕಿಡಿಕಾರಿದ್ದಾರೆ. ಕ್ರಾಸ್ ವೋಟಿಂಗ್ ಮಾಡಿ ಪಕ್ಷಕ್ಕೆ ಕುಮಾರಣ್ಣನಿಗೆ ಅಲ್ಲ, ಅವರ ಮಕ್ಕಳಿಗೆ, ಅವರ ಕುಟುಂಬಕ್ಕೆ ವಿಷ ಹಾಕುವ ಕೆಲಸ ಮಾಡಿದ್ದಾರೆ. ವಿಷ ಹಾಕುವ ಕೆಲಸ ಮಾಡಿ ಸಭೆಗೆ 2 ಗುಂಡಿಗೆಯಿಂದಲೇ ಬಂದಿದ್ರು. ಆ ಸಭೆಗೆ ಜಿಟಿಡಿ ಹೊರತುಪಡಿಸಿ ಉಳಿದ 17 ಶಾಸಕರು ಕೂಡ ಬಂದಿದ್ರು. ಅದ್ಯಾವ ಮನಸ್ಥಿತಿ, ಅದ್ಯಾವ ಮುಖ ಹೊತ್ಕೊಂಡು ಆ ಸಭೆಗೆ ಬಂದಿದ್ರೋ ನನಗೆ ಗೊತ್ತಿಲ್ಲ ಅಂತ ಎಚ್.ಡಿ. ಮಂಜು ಕಿಡಿಕಾರಿದ್ದಾರೆ. ನಿಷ್ಠಾವಂತ ಶಾಸಕನಾಗಿ ನಾನು ಇದನ್ನ ಉಗ್ರವಾಗಿ ಖಂಡಿಸ್ತೀನಿ. ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಶಾಸಕ ಎಚ್.ಡಿ. ಮಂಜು ಆಕ್ರೋಶ ಹೊರಹಾಕಿದ್ದಾರೆ. ಪ್ರಾಮಾಣಿಕ ಜೆಡಿಎಸ್ ಪಕ್ಷದ ಕಾರ್ಯಕರ್ತನಾಗಿ ಮೊದಲನೇ ಬಾರಿ ಒಬ್ಬ ಸಾಮಾನ್ಯ ಶಾಸಕನಾಗಿ ಹೇಳೋದಿಷ್ಟೇ, ಕ್ರಾಸ್ ವೋಟ್ ಮಾಡಿದಂಥವರು ಜೆಡಿಎಸ್ ಪಕ್ಷಕ್ಕೆ ಕುಮಾರಣ್ಣಗಲ್ಲ, ಅವರ ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ ವಿಷ ಆಗ್ತಂತ ಕೆಲಸ ಮಾಡಿದ್ದಾರೆ. ಆದರೂ ಸಹ ವಿಷ ಕೆಲಸ ಮಾಡಿ 2 ಗುಂಡಿಗೆಯಿಂದ ಬಂದು ಆ ಮೀಟಿಂಗಲ್ಲಿ ಭಾಗವಹಿಸಿದರು. ಅದು ಯಾವ ಮನಸ್ಥಿತಿ, ಯಾವ ಮುಖ ಹೊತ್ಕೊಂಡು ಆ ಮೀಟಿಂಗ್ಗೆ ಬಂದಿದ್ರೋ ಗೊತ್ತಿಲ್ಲ. ಯಾರು ಮಾಡೋರಂತ ಗೊತ್ತಿಲ್ಲ, ಮಾಡಿದಂಥವ್ರು ಅಲ್ಲಿ ಬಂದಿದ್ದು ಅಂತ ಗೊತ್ತಿಲ್ಲ. ಅಲ್ಲಿ 17 ಜನ ಶಾಸಕರು ನಾವಿದ್ದೋ, 17 ಜನ ಶಾಸಕರು ಆ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದೋ. ಅಲ್ಲಿರೋರೆ ಕೊನೆ ಪಕ್ಷ 3 ಜನನಾರ ಕ್ರಾಸ್ ವೋಟಿಂಗ್ ಅಲ್ಲಿ ಮೀಟಿಂಗ್ ಬಂದಿರೋ ಮಾಡಿರಲೇಬೇಕು ಅಂಥದ್ದು ಸಹ ಮೀಟಿಂಗ್ ಬಂದು ಭಾಗವಹಿಸಿದ್ರು. ಅದು ಯಾವ ಮುಖ ಹೊತ್ಕೊಂಡು ಬಂದು ಭಾಗವಹಿಸೋದು ನನಗಂತೂ ದೇವ್ರಿಗೆ ಗೊತ್ತಿಲ್ಲ. ಅವ್ರಿಗೇನು ಆತ್ಮಸಾಕ್ಷಿ ಇದೆಯೋ, ಅವ್ರ ನಡವಳಿಕೆನೇ ಹಿಂಗೆಯೋ, ಅವ್ರು ಬಂದು ದಾರಿನ ಇದೋ ಗೊತ್ತಿಲ್ಲ. ಅವರು 100ಕ್ಕೆ 4 ಮಕ್ಕಳು ಅವ್ರ ಎತ್ತ ಮಕ್ಕಳಿಗೆ ವಿಷ ಆಗ್ತಂತ ಕೆಲಸ ಮಾಡಿದ್ದಾರೆ. ಆ ವಿಷ ಅವ್ರು ಮಾಡಿದಂಥವ್ರನ್ನ ಉಗ್ರವಾಗಿ ಖಂಡಿಸ್ತೀನಿ. ಖಂಡಿತವಾಗೂ ಎಲ್ಲರೂ ಸಹ ಒತ್ತಾಯ ಮಾಡೋರು, ಸುಮಾರು ಜನ ಶಾಸಕರು ಒತ್ತಾಯ ಮಾಡೋರು, ಇಲ್ಲ ನೀವು ಕ್ರಮ ತಗೊಳ್ಳೇಬೇಕು, ನೀವು ತಗೊಳ್ಳಿಲ್ಲ ಅಂದರೆ